ಈಗ ನೋಡಿ ಈ ಇಶ್ಯೂ ನಮಗೂ ಬಂತು. ಒಂದು ನಿಮ್ಮದು ಏನು ಸಮಸ್ಯೆ ಆಗಿದೆ, ದನಕರುಗಳಿಗೆ ನೀರು ಬೇಕು ಅಲ್ವಾ? ದನಕರುಗಳಿಗೆ ನೀರು ಕೊಡ್ಬೋದು. ಯಾವುದೇ ಕಾರಣಕ್ಕೂ ಹೊಲದಲ್ಲಿ ನೀರು ಬಿಡೋಕ್ಕೆ ಈಗ ಅವಕಾಶ ಇಲ್ಲ. ನಿಮಗೆ ಗೊತ್ತಿದೆ, ನೀರು ದನಕರುಗಳು ನೀರು ಬೇಕು. 3 ದಿವಸಕ್ಕೊಮ್ಮೆ 2 ತಾಸು ಬರಬೇಕಂತ ಹೇಳಿದ್ದೀನಿ. ಇವತ್ತಿಗೆ ಶುರು ಮಾಡ್ತಾರೆ. ಯಾವ ಟೈಮಿಗೆ ಕೊಡ್ತಾರೆ ನಿಮಗೆಲ್ಲರಿಗೂ ತಿಳಿಸ್ತಾರೆ. ನೀವೆಲ್ಲ ಕೂಡ ಸಹಕರಿಸಬೇಕು. ನಿಮಗೆಲ್ಲ ಗೊತ್ತಿದೆ, ಕಲ್ಲೂರು ಬ್ಯಾರೇಜಿಗೆ ನೀರು ಕೊಟ್ಟಿಲ್ಲ. ನಾರಾಯಣಪುರ ಡ್ಯಾಮ್ನಿಂದ ನೀರು ರಿಲೀಸ್ ಆಗಿ ಇವತ್ತು 9ನೇ ದಿವಸ ಇದರ ಚಾಲ್ತಿಯಲ್ಲಿದೆ ಅದು. ಸೊ ಇದು ನಿಮಗೆ ಗೊತ್ತಿರಬೇಕು. 9.5 ಲಕ್ಷ ಪಾಪ್ಯುಲೇಷನ್ ದೇವರಿಗೆ ಟೌನ್ ಬಾಲಿಂದ ನೀರು ಕೊಡಬೇಕು. ನಾನು ಸುತ್ತಿದ ಮೇಲೆ ಅದನ್ನು ಸ್ವಲ್ಪ ಇನ್ನೂ ಜಾಸ್ತಿ ಕೊಡೋಕ್ಕೆ ಇದು ಮಾಡ್ತೀನಿ. ನೀರು ಕುಡಿಯೋದು ನೀರು ಎಲ್ಲಿಂದ ಬರ್ತಾರೆ? ಅಲ್ವಾಡಿಂದ ನೀರು ಕೂಡ ನಾರಾಯಣಪುರದಿಂದ ಕೂಡ ಸಣ್ಣ ಬ್ಯಾರೇಜ್ ನೀರು 2 ತಾಸು ಬರ್ತೀವಿ. 2 ಕೊಡ್ತಾರೆ. ಒಂದು ದಿವಸಕ್ಕೆ 2 ಸಿಂದಗಿ ತಾಲೂಕು ಅದೇ ಡ್ಯಾಮ್ನ ನೀರು ಹೋಯ್ತಾರ. ಅದು ಚಾಲೋ ಹೊಲೈನ ಮತ್ತು ಅದೇ ಡ್ಯಾಮ್ ನೀರು ಕಮ್ಮಿ ಆಗಲ್ಲ ರೀ. ಹಾಂ ರೀ, ಸೊನ್ನ ಬ್ಯಾರೇಜ್ ರೀ. ಸೊನ್ನ ಬ್ಯಾರೇಜಿಂದ ನಮ್ಮ ಅಫ್ಜಲ್ಪುರ ತಾಲೂಕದಾಗ 7-8 ಹಳ್ಳಿನೇ ಬಂದ್ ಮಾಡಿರ. ಅವು ಉಳಿದ ಹಳ್ಳಿಗಳೆಲ್ಲ ಚಾಲು ಅದಾವ. ಅವೇನು ಅದೇ ಡ್ಯಾಮ್ನ ನೀರು ಕಮ್ಮಿ ಆಗಲ್ಲ ಅಲ್ಲಿ. ಈಗ ನಮಗೊಂದು ರೈತರಿಗೆ ಅವ್ರ ರೈತರೇ ನಾವು ರೈತರು ಇದ್ದಿದ್ದೆವು. ನಮಗೆ ಬಂದು ಯಾಕೆ ಮಾಡಕ್ಕೆ ಅವ್ರಿಗೆ ಚಾರೋ ಕಿಡ್ಬೇಕ್ರಿ ಅವ್ರಿಗೆ? ಜಮೀನಲ್ರಿ, ದನ ಕರಿ ನೀರು ಕೇಳಕತ್ತೀವ್ರಿ. ಈಗ ಒಂದು ವಾರದಾಗ 2 ಗಂಟೆ ಅಂತ ಹೇಳ್ತಾರ. ಒಂದು ವಾರದಾಗ 2 ಗಂಟೆ ಅವ್ರು ಬರೀ ಪೈಪ್ಲೈನ್ 1 ಗಂಟೆ ಹೋಗ್ತದ. 10,000 ಫೂಟ್ ಪೈಪ್ಲೈನ್ ಅದಾವ್ರಿ. ಅಲ್ಲಿ ಜಮೀನಿಗೆ ಹೋಗಿ ನೀರೇ ಬೀಳಲ್ಲ. ದನ ಕರಿ ನೀರು ಬರೀ ಹೋಗ್ತದೆ. ಬೆಳೆ ಯಾರು ಮಾಡಕ್ಕೆ ತಯಾರಿಲ್ರಿ. ಈಗ 3 ಕಿಲೋಮೀಟ್ರ್ 5-6 ಕಿಲೋಮೀಟ್ರ್ ಪೈಪ್ಲೈನ್ ಅದಾವ್ರಲ್ಲಿ. ಈಗ ಒಂದು ವಾರನಾಗ 2 ಗಂಟೆ ಕೊಡ್ತಿಲ್ಲ ಅಂತ ಹೇಳ್ತಾರ. ಒಂದು ವಾರದಾಗ 2 ಗಂಟೆ ಕೊಡ್ತಾರ. ಅಲ್ಲಿ ಜಮೀನು ಹೊಲಕ್ಕೆ ನೀರು ಹೋಗ್ತಾವ್ರಿ. ಒಂದು ವಾರ ತನಕ ನೀರು ಸ್ಟಾಕ್ ಎಲ್ಲಿ ಮಾಡ್ಕೋಬೇಕ್ರಿ? ನಮ್ಮ ಆಗರ ದಿವ್ಸಕ್ಕೆ 2 ಗಂಟೆ ಲೈನ್ ಕೊಡೋದು ಹೇಳಿದೆ ನಾವು ರೀ. ದಿವ್ಸಕ್ಕೆ 2 ಗಂಟೆ ಕೊಟ್ಟರು ಕೊಡ್ಲಿಕ್ಕೆ ನಾವು ಉಗ್ರ ಹೋರಾಟ ಮಾಡ್ತೀವ್ರಿ ಅಲ್ಲಿಂದ. ಹಾಂ, DC ಅವ್ರು ಒಂದು ವಾರದಲ್ಲಿ 2 ಗಂಟೆ ಕೊಡ್ತಾರೆ ಹೇಳ್ಯಾರ ಅವ್ರಿ. 3 ದಿವಸಕ್ಕೆ 2 ಗಂಟೆ ಅಲ್ರಿ ಸರ. ಈಗ ಅಫ್ಜಲ್ಪುರ ಕುಡಿಯೋ ನೀರು ಕರೆಕ್ಟ್ ಅದದು. ಈಗ ನಮ್ಮ ಊರು ಒಂದು 4-8 ಹಳ್ಳಿನೇ ಬಂದ್ ಮಾಡಿದ್ರೆ ಸಮಸ್ಯೆ ಆಗ್ತಿರ್ತಾನು. ಸಿಂದಗಿ ತಾಲೂಕು ಹಳ್ಳಿಗಳು ಅದೇ ಡ್ಯಾಮ್ನ ನೀರು ತೋತಾರಲ್ರಿ ಅವರು. ಬಿಜಾಪುರ ಇಲ್ಲ ಅಲ್ಲ, ಬಿಜಾಪುರ ಇಲ್ಲ, ನಾವು ಕರ್ನಾಟಕ ಬಿಟ್ಟಂತೂ ಇಲ್ಲ. ಮತ್ತೀಗ ಅವ್ರಿಗೆ ಒಂದು ಯಾಕೆ ನಮಗೊಂದು ಯಾಕೆ ಅಂತ ನಾವು ಕೇಳೋರ ಈಗ. ಹಾಂ ರೀ.